ಕರೆದು ನಾನು ದಾಖಲೆ ಸಮೇತ ಪಟ್ಟಿ ಕೊಡ್ತೀನಿ. ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ 22-23 ಕೋಟಿ ರೂಪಾಯಿ ಹಣ ಇವತ್ತಿಡೀ ಜೀರ್ಣೋದ್ಧಾರಗಳು ಕೊಟ್ಟಿದ್ದಾರೆ ಇಡೀ ಶಿಡ್ಲಘಟ್ಟ ತಾಲೂಕಲ್ಲಿ. ಜೊತೆಗೆ ಮಂದಿರ ಆಗ್ಬೋದು, ಮಸೀದಿ ಆಗ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ಅವ್ರಿಗೆ ಹಣ ಕೊಟ್ಟು ಈ ಕ್ಷೇತ್ರ ಜನರ ಪರವಾಗಿ ನಿಂತಿರ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿ ಬೆಳೀತಾ ಇದ್ರೆ ಅವಾಗ ನೋಡಕ್ ಸಹಿಸಕ್ ಆಗದೆ ಇರ್ಲಿ, ಏನೋ ಒಂದು ಸಣ್ಣ ಪುಟ್ಟ ಯಾರು ತಪ್ಪು ಮಾಡಿರಲ್ಲ. ಇಲ್ಲಿ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥವರು 100ಕ್ಕೆ 80% ಒಂದಲ್ಲ ಒಂದ್ ರೀತಿ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀವಿ, ಮಾತಾಡಿರ್ತೀವಿ. ನಮ್ಮ ಮನೇಲಿ ನಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡಿದಾಗ ನಮ್ಮ ಮನೆಗೆ ಕರ್ಸ್ಕೊಂಡು ಏನಪ್ಪಾ ಇವತ್ತು ಸ್ಕೂಲ್ಗೆ ಹೋಗಿದೆ, ಯಾರನ್ನ ಬೈದಿದೆಯಾ, ಇದೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಬಂತು, ಈ ಕೆಲಸ ಮಾಡಬಾರ್ದು, ನಮ್ಗೆ ಕೆಟ್ಟ ಹೆಸರು ಬರ್ತದೆ ಅಂತೇಳಿ ನನ್ನ ಮಗನ್ ನಾನು ತಿದ್ಕೊಂಡು ನನ್ನ ಮನೇಲಿ ಇಟ್ಕೊಂಡು ನಾನು ಓದಿಸ್ತೀನಿ. ಬಿಟ್ರೆ ಗೇಟ್ ಪಾಸ್ ಕೊಟ್ಟು ಮಗನ ಪೊಲೀಸ್ ಸ್ಟೇಷನ್ಗೆ ಹಾಕಿ ಜೈಲ್ ಕಳಿಸ್ತಕ್ಕಂಥ ಕೆಲಸ ಈ ಶಿಡ್ಲಘಟ್ಟ ತಾಲೂಕಲ್ಲಿ ನಡೆದಿದೆ ಅಂತಂದ್ರೆ ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊ. ಅಮಾನತು ಮಾಡಿರೋದನ್ನ ರದ್ದುಪಡಿಸಿ ಮತ್ತೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಮತ್ತೊಮ್ಮೆ ತಾವೆಲ್ಲ ಕೈ ಜೋಡಿಸ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜೀವ್ನವರು ಮಾಡಬಾರ್ದಂತ ತಪ್ಪನ್ನು ಮಾಡಿಲ್ಲ. ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಅವರು ಕ್ಷಮಾಪಣೆ ಕೇಳಿದ್ದಾರೆ. ಕ್ಷಮಾಪಣೆ ಕೇಳಿದ್ಮೇಲೆ ಮತ್ತೆ ಅದನ್ನ ಬೇರೆ ರಾಜಕೀಯ ದುರುದ್ದೇಶ ಇಟ್ಕೊಂಡ್ಬಿಟ್ಟು ಕುತಂತ್ರ ಮಾಡಿ ಈ ತರ ಮಾಡಿರೋದು ಎಲ್ರಿಗೂ ನೋವು ತಂದಿದೆ. ಈ ಘಟನೆ ಆಗಿರೋದು ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಂಗಳವಾರ ಕೊಟ್ಟಿಲ್ಲ, ಬುಧವಾರ ಸಂಜೆ ಕೊಡುವಂತ ಉದ್ದೇಶನು. ಬುಧವಾರ ಸಂಜೆ ಅದು 5 ಗಂಟೆ ಮೇಲೆ ಕೊಟ್ಟಿರೋದು. ಗುರುವಾರ ರಜೆ ಇತ್ತು, ಶುಕ್ರವಾರ ರಜೆ ಇತ್ತು. ಹಾಗಾಗಿ ಅವ್ರನ್ನ ಏನೇ ಆಗ್ಲಿ ಅವ್ರನ್ನ ಜೈಲಿಗೆ ಹಚ್ಬೇಕು ಅನ್ನೋ ದುರುದ್ದೇಶದಿಂದ ರಾಜಕೀಯ ಷಡ್ಯಂತ್ರ ಮಾಡಿ ಕಳಿಸಿದಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗಾಗಲೇ ಆ ಸಂದರ್ಭದಲ್ಲಿ ಎಲ್ಲರೂ ನೋವು ತಿಂದಾರೆ, ಮತ್ತೆ ಎಲ್ಲರೂ ತುಂಬಾ ಅನುಭವಿಸಿದ್ದಾರೆ. ಈಗ ಅವ್ರಿಗೆಲ್ರಿಗೂ ಗೊತ್ತಾಗಿದೆ ಸತ್ಯ ಏನಾಗಿದೆ, ಸುಳ್ಳಾಗಿ ಏನಾಗಿದೆ, ಇದರಿಂದ ಯಾರಿದ್ದಾರೆ ಅಂತಬಿಟ್ಟು ತನ್ನ ಮೂಲಕ ಹೇಳುವ ಮುಂಚೆ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತು. ಇದು ಸತ್ಯಾಸತ್ಯತೆ ಸತ್ಯವಾದ ಮಾಧ್ಯಮದವರಿಗೆ ಗೊತ್ತು. ಹಾಗಾಗಿ ಈ ಜನತೆಗೆಲ್ಲ ಗೊತ್ತಾಗಿದೆ. ಈಗ ಏನೇ ಕಾಣಿದ್ರೆ ನಾನು ಇನ್ನೊಬ್ಬನ ಪಕ್ಷದಲ್ಲಿ ಇರಬೇಕಾಗಿತ್ತು. ಆವಾಗ ಸಾಥ್ ಕೊಟ್ಟಿದ್ದು ನಮ್ಮ ರಿಪೋರ್ಟರ್ ಸಾಹೇಬರು, ಅವಾಗ ಜೊತೆಗಿದ್ರು. ರಾಜು ಗೌಡ್ರು ನಮಗೆ ಆ ಟೈಮ್ನಲ್ಲಿ ಸಹಕಾರ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿ ನ್ಯಾಯಬದ್ಧವಾಗಿ ಏನಿದೆ ಮಾತಾಡಿ ಆ ಕಂಪ್ಲೀಟ್ ಏನು ಆ ಟೈಮ್ನಲ್ಲಿ FIR ನಲ್ಲಿ ಸೆಕ್ಷನ್ಗಳಿತ್ತು ಎಲ್ಲ ತೆಗೆದಾಕಿ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆವಾಗ ಇವಾಗ ಅಲ್ಲಿ ಏನು ವಾಸ್ತವಾಂಶ ಇದೆ ಕೇಸ್ ವಜಾ ಆಗುತ್ತೆ. ಇಂಥವೆಲ್ಲ ಕುತಂತ್ರಗಳಿಗೆ ಯಾವುದು ಲೀಡರ್ ಭಯ ಬೀಳೋ ಅಷ್ಟು ಇಲ್ಲ. ಅದಕ್ಕೆಲ್ಲ ನಾವು ಕ್ಷೇತ್ರದೊಳಗ ಒಂದು ಕಮಿಟಿ ಮಾಡಬೇಕು. ಒಂದಷ್ಟು ಜನನ ಆ ಕಮಿಟಿ ಒಳಗ ಏನಾದ್ರೂ ಒಂದು ಸಬ್ಜೆಕ್ಟ್ ತಂದ್ರೆ ಅದನ್ನೆಲ್ಲರೂ ಯೋಚನೆ ಮಾಡಿ ಮುಂದಕ್ಕೆ ಅಜ್ಜೆ ಇಟ್ಟರೆ ಚೆನ್ನಾಗಿರ್ತೈತೆ ಅಂತ ನಂದೊಂದು ಆಸೆ. ಇಲ್ಲ ಅಂದ್ರೆ ನನ್ನ ಜೊತೆಲಿ ಏನಾರ ಬಂದು ನನ್ನ ಮೇಲೆ ಚಾಡಿ ಹೇಳ್ಬಿಟ್ಟು ನಿಮ್ಗೊಂದು ದೂನಾರ ಹಾಕ್ಬಿಟ್ಟು ಹೊಗಳ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅದ್ರಲ್ಲಿ ನಾವು ಎಡುತ್ತಾ ಇದ್ದೀವಿ ಕ್ಷೇತ್ರದೊಳಗ ಅಂತ ನನ್ನೊಂದು ಅನಿಸಿಕೆ. ಇದುವರೆಗೂ ಈಗ 8 ವರ್ಷದಿಂದ ನೀವು ಮಾಡಿದಂತ ವೈಜ್ಞಾನಿಗಳನ್ನ ಪ್ರತಿ ಸಾರಿ ಹೇಳ್ತಾನೆ ಇದ್ದೀರಿ, ಕೇಳ್ತಾನೆ ಇದ್ದೀವಿ, ಪತ್ರಿಕೆಗಳು ಬರ್ತಾನೆ ಅವೆ, ನೀವು ಮಾಡ್ತಾನೆ ಇದ್ದೀರಿ. ನೀವೇನು ನಮ್ಮ ಕ್ಷೇತ್ರದಿಂದ ಏನು ತಗೊಂಡೋಗಿರೋದೇನಿಲ್ಲ. ನೀವು ಏನ್ ಮಾಡ್ತಿರೋ ಏನಿಲ್ಲ ಗೊತ್ತಿಲ್ಲ, ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದೀರಿ. ಇವತ್ತು ನಮ್ಮ ಕ್ಷೇತ್ರ ಅಭಿವೃದ್ಧಿ ನೀವಿಲ್ಲ ಅಂದಿದ್ರೆ ನಿಜವಾಗ್ಲೂ ಇಲ್ಲ, ಸುಮ್ಮನೆ ಹೇಳ್ಬೋದು. ರಾಜಕಾರಣದಲ್ಲಿ ಅಣ್ಣ ತಮ್ಮಂದ್ರೆ ಕಾಲು ಎಳಿತಾರೆ, ಇನ್ನು ಬೇರೆಯವ್ರು ಎಳಿದೆ ಏನಿಲ್ಲ. ಅದನ್ನೇನು ನಾವು ಹೇಳೋಷ್ಟಿಲ್ಲ. ಯಾಕೆ ಬೇರೆಯವ್ರ ಬಗ್ಗೆ ನಾವು ಮಾತನಾಡಬೇಕು? ಕೋರ್ಟ್ಗೆ ಹೋಗಿ ಬಂದಿರೋರು ಬೇಕಾದಷ್ಟು ಜನ ಮಂತ್ರಿಗಳು ಬೇಕಾದಷ್ಟು ಬೆಳೆದೋಗ್ಬಿಟ್ರು ಅಂತ ಉದಾಹರಣೆಗಳು ನಾನು ಕೇಳಿದ್ದೀನಿ. ಕೋರ್ಟ್ಗೆ ಹೋಗಿರೋದೇ ನೀವೇನು ಸುಳ್ಳೆತನ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಏನು ಮೋಸ ಮಾಡಿಲ್ಲ. ಬರೀ ನೀವು ಜನಗಳು ಸರ್ವಿಸ್ ಕೊಡಕ್ಕೆ 2 ಮಾತು, ನಿನ್ಗಿಂತಲೂ 100ರಷ್ಟು ಮಾತನಾಡೋರು ದಿನ ಟಿವಿಗಳಿಗೆಲ್ಲ ಬರ್ತಾ ಇರ್ತೈತೆ. ಆದ್ರೆ ಅವ್ರ ಸಬ್ಜೆಕ್ಟ್ ಏನು ತಗೊಳ್ಳಲ್ಲ. ನಿಮ್ಮದು ಯಾವುದೂ ಇಲ್ಲ. ಅದು ಕೆಲಸಕ್ಕೆ ಬರದೇ ಇರುವಂತದನ್ನ ಬೇಕಾಗಿದ್ದನ್ನ ಮಾಡಿರ್ಬೋದು. ಅದಕ್ಕೆ ನೀವು ಯೋಚನೆ ಮಾಡೋಂಥದ್ದು ಇಲ್ಲ. ನಿಮ್ಮ ಹಿಂದೆ ಜನ ಅವರೇ. ನಿಜವಾಗ್ಲೂ ನಾನು ನೋಡಿ ಇವತ್ತು ನೆನ್ಸ್ಕೊಳ್ತೀನಿ ವಿ ಮುನಿಯಪ್ಪನವ್ರನ್ನ. ಪ್ರತಿಯೊಂದು ಭಾಗದಲ್ಲಿ ಎಲ್ಲಾ ಜಾತಿಗಳವ್ರನ್ನ ಇಟ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದ ಆತ್ನು. ಜಾತಿ ಯಾವಾಗ ಬಂತು ಅಂದ್ರೆ ಒಂದು 10-15 ವರ್ಷದಿಂದ ಈಚೆ ಬಂತು. ಆತ್ಮ ಸ್ವಲ್ಪ ಇದಾದ್ಮೇಲೆ, ಅದಕ್ಕೆ ಮುಂಚೆ ಅಂತೂ ನಾವೆಲ್ಲ ಬೆಳಿಬೇಕಾದ್ರೆ ಜಾತಿ ನೋಡಿಲ್ಲ. ಆತ್ನು ನಮ್ಮನ್ನ ಮಕ್ಕಳ ತರ ಬೆಳೆಸಿಲ್ಲ. ನಾವು ಹಂಗೆ ಇದ್ವಿ ಅಲ್ಲಿರೋವರೆಗೂ. ನಮ್ಮನ್ನ ಅವ್ರು ಕಳ್ಸಿಕೊಟ್ರು, ನಾವು ನಿಮ್ ಜೊತೆ ಬಂದಿದೀವಿ, ನಾವು ನಿಮ್ ಜೊತೆನೆ ಇರ್ತೀವಿ. ನಾವು ಪಕ್ಷ ಅವತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ಯಾರು ನಾನು ಕಟ್ತೀನಿ ಅಂತ ಮುಂದೆ ಬಂದವರು ಒಬ್ರು ಇಲ್ಲ. ಅವತ್ತು ಮುಂದೆ ಬಂದವರು ರಾಜಗೌಡ್ರೆ.
ಆಮೇಲೆ ನಾವೆಲ್ಲೋ ಇದ್ದವರು ನಮ್ಮನ್ನ ಜೊತೆ ಕರ್ಕೊಂಡ್ ಬಂದ್ಬಿಟ್ಟವರು ನಮ್ಮ ನಾಯಕರಾದ ವಿಮನಪ್ಪನವರು ಅವತ್ತು ಅವ್ರ ಹತ್ರ ಎಷ್ಟು ನಿಷ್ಠೆ ಆಗಿದ್ದೀವೋ ಇವತ್ತು ರಾಜೇಗೌಡ ಹತ್ರ ಅಷ್ಟೇ ನಿಷ್ಠೆ ಆಗಿದ್ದೀವಿ. ಜನಸೇವೆ ಮಾಡ್ಬೇಕಂತ ಹೊರಗಡೆ ಬಂದ್ರು ಶಿಲ್ಘಾಟ್ ತಾಲೂಕಲ್ಲಿ ಆಟೋಮೆಟಿಕ್ ಆಗಿ ಶತ್ರುಗಳು ಸ್ಟಾರ್ಟ್ ಆಗ್ಬಿಟ್ರು. ಏನೋ ಮನೇಲಿದ್ದಾಗ ಅವ್ರ ಪಾಡ್ಗಳು ಸಂಪಾದನೆ ಮಾಡಿದಾಗ ಯಾರೋ ಶತ್ರು ಇರಲಿಲ್ಲ. ಶಿಲ್ಘಾಟ್ ತಾಲೂಕಲ್ಲಿ ಏನೋ ಜನಕ್ಕೇನೋ ಸ್ವಲ್ಪ ಒಳ್ಳೇದಾಗ್ಲಿ ಏನೋ ಮಾಡೋಣ ಅಂತ ಹೇಳಿ ಹೊರಗಡೆ ಬಂದಾಗ ಆಟೋಮೆಟಿಕ್ ಆಗಿ ಶತ್ರುಗಳು ಅವರಷ್ಟು ಅವರೇ ಉಟ್ಕೊಂಡ್ಬಿಟ್ರು. ಏನಂದ್ರೆ ಜನಕ್ಕೆ ಒಳ್ಳೇದ್ ಮಾಡಕ್ ಬಂದಿದ್ದಾನೆ ಇವನೇನೇ ಮಾಡಿ ಮಠ ಹಾಕ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಠ ಇದ್ ಮಾಡಿದ್ರು. ಏನು ಇಲ್ದಿದ್ದೆಲ್ಲ ಅಪ್ರಚಾರ ಮಾಡಿ ಯಾವ್ದೋ ಒಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡಿದ್ರು. ಆ ವಿಷಯ ಹೆಂಗಿತ್ತು ಅಂದ್ರೆ ಯಾರು ನೋಡಿದ್ರೆಲ್ಲ ಗೊತ್ತಿಲ್ಲ. ಕೋರ್ಟ್ ಅಲ್ಲಿ ಬೇಲ್ ವಜಾ ಆಯ್ತು. ಕುಟುಂಬದವರೆಲ್ಲ ನನಗೆ ಬೇಲ್ ಆಗುತ್ತೆ ಅಂತ ಬಂದಿದ್ರು ಪಾಪ. ಅವತ್ತು ಆ ಮಕ್ಕಳು ಅಳ್ತಾ ಇದ್ರು, ಅಮ್ಮ ಡ್ಯಾಡಿ ಬರಲ್ವಾ, ಯಾಕೆ ಹಿಂಗಾಯ್ತು ಅಂತ. ಆ ಸಮಯದಲ್ಲಿ ನಾವಿದ್ವಿ ಅವತ್ತು. ಅಪ್ಪುಕೊಂಡಲ್ತಾ ಇದ್ರು ಮಕ್ಕಳು ಪಾಪ. ಆ ಸಮಯದಲ್ಲಿ ಯಾರಿಗೂ ಅದು ಅವರು ಶಾಪ, ಮಕ್ಕಳ ಶಾಪ. ಇವ್ರ ಹಿಂದೆಯಿಂದ ನಡೆಸಿದ್ರಲ್ಲ ಇವ್ರು ತಟ್ಟಲ್ವಾ, ಇವ್ರಿಗೇನು ಒಳ್ಳೇದಾಗುತ್ತೆ ಎಲ್ಲ ನಾವ್ಲಿ. ಆಮೇಲೆ ರಾಜೇಗೌಡ ಮಾಡಬಾರ್ದು ಕೆಲಸ ಆದ್ರೂ ಏನ್ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಏನು ಬೇಕೆಲ್ಲ ಎಲ್ಲ ಕುಟ್ಕೊಂಡ್ ಬಂದಿದ್ರು. ಕಷ್ಟಕಾಲದಲ್ಲಿ ಪಕ್ಷ ಕಟ್ಟಿದ್ರು, ಎಲ್ಲಾ ಮಾಡಿದ್ರು. ಅಂತವ್ರನ್ನ ಬೀದಿಗೆ ತಂದು 3 ಕಾಸಲ್ಲ ಹರಾಜ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ ಮಾಡೋದು ಇದಿತ್ತ ಅಂತ ಮಾಡಬಾರ್ದು. ಏನ್ ಮಾಡಿದ್ರು ಅವರು ಹಣ ಒಂದು ಇತ್ತೀಚೆಗೆ ನಡೆದಂತ ನಮ್ಮ ಒಂದು ಹಾಲು ಒಕ್ಕೂಟ ಚುನಾವಣೆಯಲ್ಲಿ ಕೂಡ ಸಭೆ ಕರೆದ್ರು. ನಾನು ಆಂಜನಪ್ಪನವ್ರಿಗೆ ಹೇಳಿದೆ ನೀವು ಬನ್ನಿ ಅಂತ. ಬಂದರು, ಚೆನ್ನಾಗಿ ಪ್ರಾರಂಭ ಆಯಿತು. ಒಂದು ಫಲಿತಾಂಶ ಇವರಿಬ್ಬರು ಒಟ್ಟಿಗೆ ಬಂದರೆ ಒಂದು ಗೆಲ್ಬೋದು ಅಂತಕ್ಕಂಥ ಒಂದು ಸೂಚನೆಯೂ ದೊರೆಯಿತು. ಅಷ್ಟರಲ್ಲೇ ಕೂಡ ಈ ಒಂದು ರಾಜೇಗೌಡರ ಬಗ್ಗೆ ಒಂದು ಕಂಪ್ಲೇಂಟ್ ಬಂದು ಅದು ವಿಕೋಪಕ್ಕೆ ಹೋಗಿ ನಿಜವಾಗಿಯೂ ಕೂಡ ಒಂದು ನಾನ್ ಬೇಲಬಲ್ ಅಫೆನ್ಸ್ ಅದು. ಆದರೆ ಅದನ್ನು 2 ದಿವಸ ತಡ ಮಾಡಿ ಏನೇನು ಬೇಕು ಎಲ್ಲಕ್ಕೆ ಅದಕ್ಕೆ ಸೃಷ್ಟಿ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಅವರನ್ನು ಓಡಿಸ್ಬೇಕು. ಅವ್ರದ್ದು ಜಾಸ್ತಿ ಆಗಿತ್ತು ಪ್ರಭಾವ. ನಾವು ಇತ್ತೀಚೆಗೆ ಕಾರ್ಯಾಧ್ಯಕ್ಷರು KPC ಕಾರ್ಯಾಧ್ಯಕ್ಷ ಹತ್ರ ಹೋದಾಗ ಹೇಳಿದ್ರು ಅವರು, ನೋಡ್ರಿ ಶಿಡ್ಲಘಟ್ಟದಲ್ಲಿ ರಾಜೇಗೌಡರ ಕಾಂಗ್ರೆಸ್ ಬಲವಾಗಿದೆ, ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿಯೇ ಅವರು ನಿರ್ಣಯ ಮಾಡಿ ಈ ಸಂದರ್ಭದಲ್ಲಿ ಇವ್ರನ್ನ ಸಿಕ್ಕಾಕ್ಸ್ಬೇಕು, ಇವ್ರನ್ನ ಓಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಈ ಒಂದು ಕಾರ್ಯ ಮಾಡಿದ್ದಾರೆ. ಅದು ಸಫಲ ಆಗೋದಿಲ್ಲ. ಇವತ್ತೇನು ಸಸ್ಪೆನ್ಷನ್ ಆರ್ಡರ್ ಇಸ್ ನಾಟ್ ಪನಿಷ್ಮೆಂಟ್ ಇದೆ. ಸಸ್ಪೆನ್ಷನ್ ಆರ್ಡರ್ ಏನದು ಅದೇ ಅಲ್ಲ, ಏನೋ ಒಂದು ತಾತ್ಕಾಲಿಕವಾಗಿ ಒಂದು ಆದೇಶ ಕೊಡ್ತಾರೆ. ಅದರಿಂದ ಆಗಿದೆ, ಅದನ್ನು ತೆರವು ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು. ಈ ರೀತಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಇವರನ್ನು ಓಡಿಸಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಬೇಕಂತ ಹೊಟ್ಟಿರ್ತಕ್ಕಂಥವರು ನಿರಾಶೆ ಆಯಿತು. ಒಂದು ಏನು KMF ಚುನಾವಣೆಯಲ್ಲಿ ರಾಜೇಗೌಡರು ಇದ್ದಿದ್ರೆ ಒಂದಾದರೂ ಗೆಲ್ತಕ್ಕಂಥ ಎಲ್ಲ ಸೂಚನೆಗಳಿತ್ತು. ಆದರೂ ಅವರ ಗೈರಾಜರಲ್ಲಿ ಶ್ರೀಮತಿ ಸಹನಾ ಮೇಡಮ್ ಅವರು ಸಭೆ ಕರೆದು ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರು ಡೆಲಿಗೇಟ್ಸನ್ನು ಕರೆದು ಅವರು ಆದೇಶ ಕೊಟ್ಟರು, ನೀವು ಕಾಂಗ್ರೆಸ್ಗೆ ಮಾಡಿ, ನೀವು ಬೇರೆ ಯಾವುದೇ ಕಾರಣದಿಂದ ನೀವು ಕಾಂಗ್ರೆಸ್ ಬಿಟ್ಟು ವೋಟ್ ಹಾಕಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾವುದು ಇದಿಲ್ಲದಕ್ಕ ನೋಡಪ್ಪ ಇಂಥವ್ರನ್ನೆಲ್ಲ ಇಟ್ಕೊಂಡವ್ರು ಇದ್ದಕ್ಕ ಖರ್ಗೆಯವರು ಬರ್ತಾ ಇರೋ ಕಾರಣದಿಂದ ಅವ್ರನ್ನ ಅಮಾನತು ಮಾಡಿದ್ರು ಅಷ್ಟೇ. ಆದ್ರೂ ಉದ್ದೇಶಪೂರ್ವಕವಾಗಿ ಮಾಡ್ಬೇಕಂತೇಳಿ ಮಾಡಿರೋದು ಅದು ಅನುಭವಿಸ್ತಾರೆ. ಅವಾಗಲೇ ಹೇಳಿದ್ರು ನಮ್ಮ ವೆಂಕಟೇಶ್ವರು, ಯಾರು ಮಾಡಿದಾರೋ ಅವ್ರು ಅನುಭವಿಸಿರ್ಬೇಕು. ಅದು ತಪ್ಪಿದ್ದಲ್ಲ, ಇದು ಸತ್ಯವಾದ ಕಾಲ. ಮೊದಲು ಹೇಳ್ತಾ ಇದ್ರು ಈ ಕಾಲದಲ್ಲಿ ಬಿಟ್ರೆ ಮುಂದೆ ಅನುಭವಿಸ್ತಾರೆ ಹೇಳಪ್ಪ ಅಂತ, ಅವೆಲ್ಲ ಸುಳ್ಳು. ಇವಾಗ ಏನಪ್ಪ, ಅದರಿಂದ ಪ್ರತಿಯೊಬ್ರು 330 ಹಳ್ಳಿಗಳಲ್ಲಿ ನಾವು ಪ್ರಚಾರ ಮಾಡಿ ಏನೇ ಮಾಡಿ ನಾವು ಕೈ ಬಲಪಡಿಸ್ಬೇಕು. ಅವಾಗ ಯಾರೋ ಒಬ್ರು ಹೇಳಿದ್ರು, ಎಷ್ಟು ಮದುವೆಗೆ ದುಡ್ಡು ಕೊಟ್ಟಿಲ್ಲ, ಎಷ್ಟು ಹಾಸ್ಪಿಟಲ್ಗೆ ದುಡ್ಡು ಕೊಟ್ಟಿಲ್ಲ, ಎಷ್ಟು ಬಡವ್ರಿಗೆ ದುಡ್ಡು ಕೊಟ್ಟಿಲ್ಲ, ಎಷ್ಟು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿಲ್ಲ, ಎಷ್ಟು ಯಾರು ಕೊಟ್ಟಿದ್ದಾರೆ ಈ ತಾಲೂಕಲ್ಲಿ ಹೇಳ್ರೆ. ನಾನು ವಿಮನಪ್ಪನ ಶಿಷ್ಯನು, ಪಾಪ ಆಯಪ್ಪ ನಿರಾಗಂಟ ಮಾಡಿದ, ಆವಾಗ ಇಷ್ಟು ನಡೀತಿಲ್ಲ. ದೊಡ್ಡ ಮನುಷ್ಯನಾಗ್ತಾನೆ, 30-35 ವರ್ಷ, 9 ಸಾರಿ ಎಲೆಕ್ಷನ್ಗಿಂತ 6 ಸಾರಿ ಗೆದ್ದ, 3 ಸಾರಿ ಮಿನಿಸ್ಟರ್ ಆದ. ಏನಪ್ಪಾ ಅವ್ರ ಶಿಷ್ಯರು ನಾವೆಲ್ಲ ಇಲ್ಲಿರೋರು. ಅದನ್ನೇ ಆಯಪ್ಪನ ಕಳಿಸಿರೋ ಮಾರ್ಗ, ಆಯಪ್ಪನ ಹಾಕಿರೋದು ಇದು, ಅದನ್ನೇ ಮುಂದುವರ್ಸ್ಕೊಂಡು ನಾವೆಲ್ಲ ಹೋಗಿ ವಿಮುನಿಯಪ್ಪನ ಹೆಸರಿನಲ್ಲಿ ರಾಜೇಗೌಡರನ್ನು ತಗೊಂಡ್ಬಂದು ಇವತ್ತು ನಾಡು MLA ಮಾಡ್ಬೇಕಂತ ಹೇಳಿ
ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಕೊಟ್ಟಂತೆ ಅನುಮತಿ ಮಾಡಿಸ್ಕೊಂತಾರೆ ಮತ್ತೆ ಹಂಗೆ ವಜಾ ಮಾಡಿ ಪಾರ್ಟಿ ಸೇರಿಸ್ಕೊಂತಾರೆ. ಅದೇನು ದೊಡ್ಡ ಕೆಲಸ ಅಲ್ಲ. ಅಂತ ಕಾಲಕ್ಕೆ ನಾವೆಲ್ಲ ಹೋಗೋಣ. ಈಗ ಎಲ್ಲರೂ KPC ಆಯ್ಸಲ್ಲಿ ಕೂತ್ಕೊಂಡ ಒಂದು ಹೋದಾಗ ನಾವು ಮನವಿ ಮಾಡಿ ಇದು ಮಾಡೋದೇನು ದೊಡ್ಡ ತಪ್ಪೇನಿಲ್ಲ, ನೀವು ದಯವಿಟ್ಟು ವಾಪಸ್ ತಗೊಂಡು ನಮ್ಮ ಶಿಡ್ಲಘಟ್ಟಕ್ಕೆ ಅವ್ರು ಬೇಕು, ರಾಜೀವ್ ಗೌಡ್ರು ನಮ್ಮ ಶಿಡ್ಲಘಟ್ಟಕ್ಕೆ ಬೇಕು, ಅದನ್ನ ನಡೆಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಹೋಗ್ತೀವಿ KPC ಅಧ್ಯಕ್ಷ ಮನವಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಾವೇನು ಕುಳಿತುಕೊಳ್ತಾ ಇಲ್ಲ. ಪಕ್ಷಕ್ಕೆ ಯಾರು ದುಡಿತಾರೋ, ಪಕ್ಷದ ಬಗ್ಗೆ ಯಾರು ಸಂಘಟನೆ ಶಕ್ತಿ ದುಡಿತಾರೋ ಅವ್ರು ನಾವು ಯಾವತ್ತೂ ಬಿಟ್ಕೊಳಕ್ ಆಗೋದಿಲ್ಲ. ನೆಕ್ಸ್ಟ್ ಇವಾಗ ನಮ್ಮ ಸೋತಿರೋ ಕ್ಯಾಂಡಿಡೇಟು ಅವರೇ ನಮ್ಮ ನಾಯಕರು. ಪಕ್ಷ ಸಿಂಬಲ್ ಮೇಲೆ ಯಾರಿಗೆ ಸೋತಿರೋ ಅವರೇ ನಮ್ಮ ನಾಯಕರು. ಅವ್ರನ್ನ ಬಿಟ್ಟು ಬೇರೆ ನಾಯಕತ್ವ ನಮ್ಗೆ ಬೇಕಾಗಿಲ್ಲ. ನಾಯಕತ್ವ ಅವ್ರದೇ ಬೇಕು. ನೆಕ್ಸ್ಟ್ ಕ್ಯಾಂಡಿಡೇಟ್ ಅವರೇ ಆಗ್ತಾರೆ. 100ಕ್ಕೆ ಯಾರು ಏನೇ ಇಟ್ಕೊಳ್ಳಿ, ರಾಜೀವ್ ಗಾಂಧಿ ನೆಕ್ಸ್ಟ್ ಕ್ಯಾಂಡಿಡೇಟ್. ನಮ್ಗೆ ಗೊತ್ತಿದೆ ಹೆಂಗೆ ಟಿಕೆಟ್ ತಗೊಳ್ಬೇಕು, ಹೆಂಗೆ ನಿಲ್ಲಿಸ್ಬೇಕು, ಹೆಂಗೆ ಗೆಲ್ಸ್ಬೇಕು ಅಂತ. ನೆಕ್ಸ್ಟ್ MLA ಅವರೇ ಅಂತ ಹೇಳ್ತೀನಿ. ಇವತ್ತು ಯಾರು ಏನೇ ಹೇಳ್ಕೊಳ್ಳಿ, ಅವತ್ತು 36,000 ಒಬ್ಬೊಬ್ಬ ಮನುಷ್ಯ ಒಬ್ಬ ಓಟರ್ ಒಂದೊಂದು ಓಟ್ ಹಾಕಿ 72,000 ಆಗ್ತದೆ. ನೆಕ್ಸ್ಟ್ ಗೆಲ್ಲೋದು ಅವರೇನೆ. ಆದ್ರೆ ದಯವಿಟ್ಟು ಯಾರು ಚಿಂತಿಸಬೇಡಿ. ಎಲ್ಲರೂ ನೀವು ಬೆನ್ನು ಕೊಟ್ಟು ರಾಜೀವ್ ಗೌಡ್ಗೆ ಅವ್ರು ನಿಮ್ಮ ಎಲ್ಲರ ಬೆಂಬಲ, ಪಕ್ಷದ ಕಾರ್ಯಕರ್ತರು, ಮುಖಂಡರು, ಪ್ರತಿಯೊಬ್ಬರು ಅವ್ರಿಗೆ ಆಗಿರೋ ಅನ್ಯಾಯ ನಾವೆಲ್ಲ ಅರ್ಥ ಮಾಡಿಕೊಂಡು ನಾವು ಮುಂದೆ ಅವರ ಬೆಂಬಲ ಸೂಚಿಸಿ ಅವರನ್ನ ಮುಂದೆ ನಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡ್ತಾ ನಾನು ನನ್ನ ಭಾಷಣವನ್ನು ಬಿಡ್ತಾ ಇದೀವಿ. ನಾವೆಲ್ಲ ಕಾಂಗ್ರೆಸ್ ಇಲ್ಲ ಬಳಸ್ಪಡಿಸೋಣ. ನಾವೆಲ್ಲ ಸೇರಿ ನಿಮಗೆ ಏನ್ ನೋವು ತಿಂದಿದ್ದೀರಾ ಅದಕ್ಕಂತ ನಾವು ಖುಷಿ ಪಡೋ ತರ ನಾವೆಲ್ಲರೂ KPCCಗೆ ಹೋಗೋಣ. ನಾವು ಎಷ್ಟು ಜನ ಬೇಕೋ ಅಷ್ಟು ಜನ ನಾವು ಹೋಗ್ತೀವಿ. ನಿಮ್ಮ ಪರವಾಗಿ ನಾವು ಇರ್ತೀವಿ. ಅದೇ ರೀತಿ ನಾವೆಲ್ಲ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ, ಅದಕ್ಕೆ ಹೆಚ್ಚಾಗಿ ಇನ್ನೂ ಬರಬೇಕು, ನಮ್ಮ ರಾಜ್ಯಗಳನ್ನ ಬಲಪಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ಮುಖಂಡರೆಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ. ಮಕ್ಕಳು ನಾವು ನೋಡ್ತಾ ಇದೀವಿ, 8-9 ವರ್ಷದಿಂದ ನಾವು ನೋಡ್ತಾನೆ ಇದೀವಿ. ಇದುವರೆಗೂ ನಾವು ಹೆಣ್ಮಕ್ಳು ಇದುವರೆಗೂ ಅವರು ನಮ್ಗೆ ಗೌರವ ಕೊಟ್ಟಿನೇ ಮಾತಾಡಿದ್ದಾರೆ ವಿನಃ ಇನ್ನು ಬೇರೆ ರೀತಿಯಲ್ಲಿ ಯಾವ ರೀತಿನೂ ಮಾಡಿಲ್ಲ. ತಪ್ಪು ಮಾಡೋದು ಸಹಜ, ಅವರು ಕ್ಷಮೆ ಯಾಚಿಸಿದ್ದಾರೆ. ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ತಾಯಿ ಇದ್ದಂಗೆ, ಆ ತಾಯಿ ಸೇವೆ ಇವ್ರು ಮಾಡಿದ್ದಾರೆ. ಹೈಕಮಾಂಡ್ ಸಹ ಇದನ್ನ ಅರಿತು ಅವ್ರಿಗೆ ಕ್ಷಮೆ ಕೊಡಲಿ, ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ರಾಜೀವ್ ಗೌಡ್ರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನಮ್ಮ ರಾಜೀವ್ ಗೌಡ್ರು ನಮ್ಮ ಮನೆ ದೇವರು. ಯು ಮುನಿಯಪ್ಪನವರ ಮಗನ ಹತ್ರ ಸುಪುತ್ರ ಹೋಗಿ ಕೇಳ್ತಾ ಇದ್ವಿ ನಾವೆಲ್ಲ ಸದಸ್ಯರು ಹೋಗಿ. ಎಂತ ತರ ನಮ್ಗೆ ಕಷ್ಟ ಆಗ್ಬಿಟ್ಟಿದೆ, ನಾಯಕರಿಲ್ಲ. 2 ವರ್ಷದಿಂದ ನಾವು ಗೆದ್ದಿದ್ದೀವಿ. ಈ ಪಕ್ಷದ ಶಾಸಕರು ಇದ್ಕೊಂಡು ಶಾಸಕರು ಇಲ್ದಂಗೆ ಆಗಿತ್ತು. ನೀವು ಆದ್ರೂ ತಾಲೂಕಲ್ಲಿ ಬಂದು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ವಿ. ನೋಡಪ್ಪ, ತಂದೆವರದು ಅನಾರೋಗ್ಯದಿಂದ ಅವ್ರು ಒಳ್ಳೇದಾಗಿ ಅವರೇ ಬರ್ತಾರೆ. ನಾವು ರಾಜಕೀಯದಲ್ಲಿ ಬರೋದಿಲ್ಲ. ಏನೇ ಕೆಲಸ ಇದ್ರಿ ಬನ್ನಿ ನಮ್ಮ ಹತ್ರ, ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ. ಇಲ್ಲ ಸರ್, ನಮ್ಗೆ ನಾಯಕರು ಬೇಕೇ ಬೇಕು. ನಾವು ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟಿದೀವಿ ಅಂತ ಹೇಳಿ. ಆವಾಗ ನಮ್ಮ ರಾಜಗೌಡರು ಹೊಸ ಪರಿಚಯ. ಏನಾಯ್ತು, ಎಲ್ಲ ಸೇರಿ ನಾಯಕರು ಒಂದಾಗಿ, ಕಾರ್ಯಕರ್ತರು ಒಂದಾಗಿ ರಾಜಗೌಡರನ್ನ ಕಾಂಗ್ರೆಸ್ ಅಲ್ಲಿ ಬರ್ಮಾಡ್ಕೊಂಡ್ವಿ. ನೀವು ಸಮಾಜ ಸೇವೆ ಹೆಂಗೂ ಮಾಡ್ತಾ ಇದ್ದೀರಾ. ನಮ್ಮ ಯು ಮುನಿಯಪ್ಪನವರು ಅನಾರೋಗ್ಯದಿಂದಾರೆ, ಅವ್ರ ಮಗನೂ ರಾಜಕೀಯದಲ್ಲಿ ಬರೋ ಚಾನ್ಸಸ್ ಇಲ್ಲ. ನಾವೆಲ್ಲ ಕೇಳ್ಕೊಂಡು 2 ವರ್ಷದಿಂದ ನಮ್ಗೆ ಯಾರು ನಾಯಕರಿಲ್ಲ ಅಂತ ರಾಜಗೌಡನ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬರ್ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಬಂದ್ರು. ಯಾವಾಗ ಫೈನಲ್ ವಿಕೆಟ್ 1 ಪಾಯಿಂಟ್ ಇದೆ, ಆ ಪಾಯಿಂಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲ ನಾವು ನಮ್ಮ ಕ್ಷೇತ್ರದಲ್ಲಿ. ಅವಾಗ ದೇವರಾಗಿ ಕೈ ಹಿಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ಧ್ವಜವನ್ನು ಹಾರಿಸಿದ್ರು ಕ್ಷೇತ್ರದಲ್ಲಿ. ಅವಾಗ ಅವರು ಕಾಂಗ್ರೆಸ್ ಪಕ್ಷ ಬಂದ ಮೇಲೂ 2021ರಲ್ಲಿ ನಾನು ಜಾಯ್ನ್ ಆದ ಅವ್ರ ಜೊತೆಗೆ. 2 ವರ್ಷ ನಾನು ಹೆಂಗ ನೋಡೋಣ ಇರಪ್ಪ, ನಮ್ಮ ನಾಯಕರು ಬಂದ್ಬಿಡ್ತಾರೇನೋ, ಹೊಸಬ್ರ ಜೊತೆಗೆ ಹೆಂಗ್ ಸೇರೋದಂತ ನಾವು 2 ವರ್ಷ ಹಿಂದೆ ಇದ್ವಿ. ಆಮೇಲೆ ಎಲ್ಲ ತಿಳ್ಕೊಂಡು ಅವ್ರ ಮಗನ ಹತ್ರ ಕೂತ್ಕೊಂಡು ನಾವೆಲ್ಲ ಡಿಸ್ಕಸ್ ಮಾಡಿ ಅವ್ರ ಜೊತೆಗೆ ಸೇರಿದ್ರು. ಇವರೇ ನಮ್ಮ ನಾಯಕರಂತ. ಆಮೇಲೆ ಚುನಾವಣೆ ಬಂದಾಗ ಅದೇ ನಮ್ಮ ನಾಯಕರು ಯು ಮುನಿಯಪ್ಪನವರು ಸ್ವಲ್ಪ ಅನಾರೋಗ್ಯದಿಂದ ಕ್ಲಿಯರ್ ಆಗಿ ಬಂದು ಅವ್ರ ಮಗದಿಂದ ಖರ್ಚು ಮಾಡಿ ಕ್ಷೇತ್ರವನ್ನು ಉಳಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಉಳಿಸಿದ್ದಾರೆ. ಎಷ್ಟು ಹೇಳಿದ್ರು ಕಡಿಮೆನೆ ರಾಜಗೌಡ ಪರ, ಎಷ್ಟು ಹೇಳಿದ್ರು ಕಡಿಮೆನೆ. ಎಲ್ಲಾ ತಾಲೂಕು ಕ್ಷೇತ್ರ ಜನಕ್ಕೂ ಗೊತ್ತಿದೆ ರಾಜಗೌಡ್ರು ಏನಂತ. ಇದೊಂದು ಕೆಟ್ಟ ಕಾಲ ಬಂತು. ಆ ಕೆಟ್ಟ ಕಾಲದಲ್ಲಿ ರಾಜಗೌಡ್ರು ಏನಂತ ಪೂರ್ತಿ ಭಾರತ ದೇಶಕ್ಕೆ ಗೊತ್ತಾಯ್ತು. ಸಿಂಪತ್ತಿ ಬಂತು ಅವ್ರಿಗೆ. ಭಾರತ ದೇಶಕ್ಕೆ ರಾಜಗೌಡ್ರು ಏನಂತ ಗೊತ್ತಾಯ್ತು.
ಇದುವರೆಗೂ ಯಾವ CM ಕೂಡ ಗೊತ್ತಿಲ್ಲ ಸರಿಯಾಗಿ. ರಾಜುಗೌಡ ಹೆಸರು ಗೊತ್ತಾಯ್ತು ಪೂರ್ತಿ.